2017 Navodaya paper. So yeah, first question mental ability. First question ಯಾವುದು? ಆಡ್ ಮ್ಯಾನ್ ಔಟ್ ತಾನೆ? ಆಡ್ ಮ್ಯಾನ್ ಔಟ್ ಅಲ್ಲಿ ಫಸ್ಟ್ ಒನ್ ಬಿ ನಾ? ಎಲ್ಲದರಲ್ಲೂ ಸರ್ಕಲ್ ಇದೆ, ಇದರಲ್ಲಿ ಟ್ರಯಾಂಗಲ್ ಮಾತ್ರ ಇದೆ. ದಟ್ಸ್ ವೈ ಆನ್ಸರ್ ಈಸ್ ಬಿ. ಕರೆಕ್ಟ್. ಎನಿ ಡೌಟ್? ಮುಂದಕ್ಕೆ ಹೋಗ್ಲಾ? ಸೆಕೆಂಡ್ ಕ್ವಶನ್. ಸೆಕೆಂಡ್ ಬಿ. ಆರೋ ಮಾರ್ಕ್ ಎಲ್ಲ ಹೊರಗಡೆ ಇದೆ, ಇದು ಮಾತ್ರ ಒಳಗಡೆ ಇದೆ, ಅದಕ್ಕೆ ಆನ್ಸರ್ ಬಿ. ಯಾ, ನೆಕ್ಸ್ಟ್ ಒನ್. ಥರ್ಡ್ ಒನ್. ಥರ್ಡ್ ಒನ್ ಡಿ. ಎನಿ ಡೌಟ್? ಕ್ಲಿಯರ್? ಯಾಕೆ? ಎಲ್ಲದರಲ್ಲೂ ಸ್ಕ್ವೇರ್ ಒಳಗಡೆ ಸ್ಕ್ವೇರ್ ಇದೆ, ಟ್ರಯಾಂಗಲ್ ಒಳಗಡೆ ಟ್ರಯಾಂಗಲ್ ಇದೆ, ಟ್ರಯಾಂಗಲ್ ಒಳಗಡೆ ಟ್ರಯಾಂಗಲ್ ಇದೆ, ಸರ್ಕಲ್ ಒಳಗಡೆ ಟ್ರಯಾಂಗಲ್ ಇದೆ. ದಟ್ಸ್ ವೈ ಆನ್ಸರ್ ಇಸ್ ಫೋರ್ತ್ ಒನ್. ಕಮ್ ಟು ಫೋರ್ತ್ ಒನ್. ಫೋರ್ತ್ ಕ್ವಶನ್. ಆನ್ಸರು ಬಿ. ಯಾಕೆ? ಒಂದೇ ಸೈಡ್ ಡಾಟ್ ಇದೆ, ಒಂದೇ ಸೈಡ್ ಡಾಟ್ ಇದೆ, ಒಂದೇ ಸೈಡ್ ಡಾಟ್ ಇದೆ, ಬಟ್ ಇಲ್ಲಿ ಮಾತ್ರ ಎರಡು ಸೈಡ್ ಇದೆ. ಆನ್ಸರ್ ಇಸ್ ಬಿ. ನೆಕ್ಸ್ಟ್ ಫಿಫ್ತ್ ಒನ್. ಆನ್ಸರು ಬಿ ಒನ್. ಯಾಕೆ? ಏನಕ್ಕೆ ಬಿ ಒನ್? ಹೊರಗಡೆ 4 ಸೈಡ್, ಒಳಗಡೆ 3 ಸೈಡ್. ಇದು ಹೊರಗಡೆ 6 ಸೈಡ್ ಆದ್ರೆ ಒಳಗಡೆ 5 ಸೈಡ್, ಇದು 5 ಸೈಡ್ ಆದ್ರೆ ಒಳಗಡೆ 4 ಸೈಡ್, ಬಟ್ ಇದರಲ್ಲಿ 3 ಸೈಡ್, ಒಳಗಡೆ 1 ಸೈಡ್ ಇದೆ. ಆನ್ಸರ್ ಬಿ. ಯಾ, ಸೆಕೆಂಡ್ ಪಾರ್ಟ್ ಟು ಯಾವುದು? ಪಾರ್ಟ್ ಟು ಕ್ವಶನ್ ಏನು? ಯಾವುದು? ಸೇಮ್ ಫಿಗರ್ ತಾನೆ? ಇದು ಈಸಿ. ಪಾರ್ಟ್ ಟು ಸೇಮ್ ಫಿಗರ್. ಸೊ ಆಪಲ್ ಆಪಲ್. ಆನ್ಸರ್ ಸಿ. ದೆನ್ ಕಮ್ ಟು ದಿಸ್ ಒನ್. ಆನ್ಸರು ಆರೋ ಮಾರ್ಕ್, ಇದು ಆರೋ ಮಾರ್ಕ್, ಎಲ್ಲೆಲ್ಲ ಡಿಫ್ರೆಂಟ್ ಆಗಿದೆ, ಇದು ಸೇಮ್ ಇದೆ. ಆನ್ಸರು ಬಿ. ಓಕೆ. ಊಟ ಮಾಡಿದ್ಯಾ ಬೆಳಿಗ್ಗೆ? ಇಲ್ಲ, ಅದಕ್ಕೆ ನಿನಗೆ ಬ್ರೈನ್ ವರ್ಕ್ ಆಗ್ತಿಲ್ಲ. ಇಲ್ಲಿ ನೋಡಿಲಿ, ಎಕ್ಸ್ಟ್ರಾ ಒಂದು ಲೈನ್ ಇದೆ, ಅಲ್ಲಿ ಎಕ್ಸ್ಟ್ರಾ ಒಂದು ಲೈನ್ ಇಲ್ಲ, ಅದಕ್ಕೆ ಡಿ ಆಗಲ್ಲ. ಕ್ಲಿಯರ್? ಕಮ್ ಟು ಏತ್ ಒನ್. ಯಾ, ಆನ್ಸರು ಸಿ. ಕರೆಕ್ಟಾ? ಯಾಕೆ ಡಿ ಡಿ ಏನಕ್ಕಾಗಲ್ಲ? ಏನಕ್ಕೆ ಡಿ ಆಗಲ್ಲ ಅಂದ್ರೆ ಆರೋ ಮಾರ್ಕ್ ಇಲ್ಲಿ ಉಲ್ಟಾ ಇದೆ. ಆನ್ಸರು ಬಿ. ಎನಿ ಡೌಟ್? ಕಮ್ ಟು ನೈನ್ತ್ ಒನ್. ನೋಡ್ಕೊಳ್ರಿ ನೀಟಾಗಿ ಫಿಗರ್ ನೋಡ್ಕೊಂಡ್ರಾ? ಆಪ್ಷನ್ ಪಕ್ಕನಾ? ಏನಕ್ಕೆ ಬಿ ಆಗಲ್ಲ? ಬಿ ಏನಕ್ಕಾಗಲ್ಲ? ಶೇಪ್ ಇಲ್ಲ ತುದಿಗೆ, ಇಲ್ಲಿ ಕಟ್ಟಿಗೆ, ಇಲ್ಲಿ ಶೇಪ್, ಇಲ್ಲಿ ಅಚ್ಚು ಹಿಂಗ್ ಬರ್ಬೇಕು ತಾನೆ ಶೇಪು. ಸೊ ಆನ್ಸರ್ ಸಿ. ಎನಿ ಡೌಟ್? ಕಮ್ ಟು ಕ್ವಶನ್ 10. ಆಪ್ಷನ್ ಡಿನ ಸಿನಾ? ಯಾರು ಸಿ ಹೇಳಿದ್ರಾ? ಯಾಕೆ? ಇಲ್ಲೊಂದು ಲೈನ್ ಇದೆ ನೋಡಿಲೆ, ಕಣ್ಣು ಬಿಟ್ಟು ನೋಡೋಷ್ಟು ನಿನಗೆ ಕಾಣಲ್ಲ ಕಣ್ಣು ಅಂದ್ರೆ ಆಮೇಲೆ ಕೇಳು, ಸ್ಪೆಕ್ಟ್ ಕೊಡ್ತೀನಿ, ಹಾಕೋ ನೀಟಾಗಿ ನೋಡು. ಯಾರ್ಲಿ ಅಕಸ್ಮಾತ್ ಗೊತ್ತಿಲ್ಲದೆ ತಪ್ಪು ಮಾಡ್ರಿ ತಪ್ಪಲ್ಲ, ಓಕೆ, ಬಟ್ ಆನ್ಸರ್ ಗೊತ್ತಿದ್ದು ತಪ್ಪು ಮಾಡ್ತೀರಾ, ನೋಡಕ್ ಆಗ್ತಾ ಇಲ್ಲ ಅಂದ್ರೆ ನೀವು ಏನ್ ಮಾಡ್ತೀರಾ? ಆನ್ಸರ್ ಕಣ್ಣಿಗೆ ಕಾಣೋದೇ ತಪ್ಪು ಮಾಡ್ತೀರಾ ಅಂದ್ಮೇಲೆ ಕಣ್ಣಿಗೆ ಕಾಣ್ಲಿಲ್ಲದ ಎಷ್ಟೆಲ್ಲ ತಪ್ಪು ಮಾಡ್ಬೋದು. ಅದಕ್ಕೆ ಹೇಳ, ನವೋದಯ ಯಾರಿಗೆ ಅಂದ್ರೆ ಯಾರಿಗೆ ಕಾಮನ್ ಸೆನ್ಸ್ ವಿತ್ ಅಟೆನ್ಷನ್ ಇದೆಯೋ ಅವರಿಗೆ. ಅಟೆನ್ಷನ್ ಇಲ್ಲ, ಕಾಮನ್ ಸೆನ್ಸ್ ಇಲ್ಲ ಅಂದ್ರೆ ನಿಮ್ ಕೈ ಆಗಲ್ಲ ಅಂತ ಅರ್ಥ. ಸೊ ದಿಸ್ ಒನ್ ಆನ್ಸರ್ ಡಿ ಒನ್. ದೆನ್ 11th ಒನ್. ಕಮ್ ಟು 11th ಒನ್. 11th ಏನಿದು? ಯಾವ ಕ್ವಶನ್ ಏನು? ಫಿಗರ್ ಕಂಪ್ಲೀಷನ್, ಮಿಸ್ಸಿಂಗ್ ಫಿಗರ್. ಓಕೆ, ನೆಕ್ಸ್ಟ್ ಏನ್ ಬರುತ್ತೆ? ಇವೆರಡು ಸೇಮ್ ಇದೆ, ಕರೆಕ್ಟಾ? ಇವೆರಡು ಸೇಮ್ ಇದೆ, ಹಾಗಾದ್ರೆ ಇವೆರಡು ಸೇಮ್ ಇರಬೇಕು, ಕರೆಕ್ಟಾ? ಇಲ್ಲಾಂದ್ರೆ ಫುಲ್ ಕಂಪ್ಲೀಟ್ ಫಿಗರ್ ಮಾಡ್ರಿ. ಫಸ್ಟ್ ಫುಲ್ ಲೈನಿಂಗ್ ಹೋಗಿರ್ಬೇಕಿದು, ಕರೆಕ್ಟಾ? ಎಲ್ಲಿ ಹೋಗಿದ್ರು? ಫುಲ್ ಲೈನ್ ಇಲ್ಲಿ ಹೋಗಿಲ್ಲ, ಬಿಗ್ ಹೋಗಿಲ್ಲ, ಕರೆಕ್ಟಾ? ಬಿ ಆನ್ಸರ್ ಆಗಲ್ಲ, ಸಿನೂ ಆಗಲ್ಲ, ಡಿನೂ ಆಗಲ್ಲ, ಉಳಿದ ಆನ್ಸರು ಕ್ಲಿಯರ್? ಯಾರಿಗಾರ ಡೌಟ್ ಇದೆಯಾ? ಯಾರು ತಪ್ಪು ಮಾಡಿದಿರ ಅವ್ರ ಡೌಟ್ ಇದ್ರೆ ಕೇಳ್ರಿ. ತಪ್ಪು ಮಾಡಿದಾರು. ಕಮ್ ಟು 12 ನೋಡಿ, ಕರೆಕ್ಟಾ? ಮಿರರ್ ಇಮೇಜ್ ಇದು ಸೇಮ್ ಇದೆ, ಕರೆಕ್ಟಾ? ಹಾಗಾದ್ರೆ ಇದು ಮಿರರ್ ಇಮೇಜ್ ಇರ್ಬೇಕು. ಫಸ್ಟ್ ಏನಿರ್ಬೇಕು? ಹಿಂಗ್ ಕವರ್ ಆಗಿರ್ಬೇಕು. ಎಲ್ಲಿದೆ ನೋಡಿ ಕವರ್? ಸೊ ಎಲ್ಲದರಲ್ಲೂ ಕವರ್ ಆಗಿದೆ, ಕರೆಕ್ಟಾ? ದೆನ್ ಕಮ್, ಇಲ್ಲಿ ಏನಿದೆ? ಟ್ರಯಾಂಗಲ್ ಬರ್ಬೇಕು, ಕರೆಕ್ಟಾ? ಇಲ್ಲಿಂದ ಇಲ್ಲಿ ಕ್ರಾಸ್, ಇಲ್ಲಿಂದ ಇಲ್ಲಿ ಮುಂದಕ್ಕೆ ಹೋಗ್ಬೇಕು, ಇಲ್ಲಿಂದ ಇದು ಕಟ್ ಆಗ್ಬೇಕು, ಹಿಂಗ್ ಬರ್ಬೇಕು, ಕರೆಕ್ಟಾ? ಸೊ ಆನ್ಸರು ಡಿ. ಎ ಆಗಲ್ಲ, ಯಾಕೆಂದ್ರೆ ಇಲ್ಲೇ ಕಟ್ ಆಗಿದೆ ಒಳಗಡೆ. ಬಿ ಆಗಲ್ಲ, ಏನಕ್ಕಾಗಲ್ಲ? ಇಲ್ಲಿ ಕಟಿಂಗ್ ಇಲ್ಲ. ಸಿ ಇಲ್ಲಿ ಅರ್ಧಕ್ಕೆ ಆಗ್ಬಿಡುತ್ತೆ, ಫುಲ್ ಆಗಿಲ್ಲ. ಸೊ ಇದು ಉಳಿದಿದ್ದು ಆನ್ಸರು ಡಿ. ಎನಿ ಡೌಟ್?
ವಿಲ್ ಮೂವ್. ಎಷ್ಟನೇದು ಇದು? 12. 13 ಕ್ವಶನ್. 13 ಕ್ವಶನ್ ಬಿನಾ? ಸಿ, ಇವೆರಡು ಫಿಗರ್ ಏನಿದೆ ಮಿರರ್ ಇಮೇಜು. ಇವೆರಡು ಫಿಗರ್ ಏನಿರಬೇಕು? ಮಿರರ್ ಇಮೇಜು. ಇಲ್ಲಿಂದ ಹೊರಗೆ ಹೋಗ್ಬೇಕು, ಹಿಂಗೆ ಯಾರ ಮೇರ್ಕೋಬೇಕು, ಹಿಂಗೆ ಆಗಬೇಕು. ಇಲ್ಲಿಂದ ಕೊನೆ, ಇಲ್ಲಿಂದ ಕೊನೆ ಯಾವಿದೆ? ಸೊ ಆನ್ಸರು ಬಿ. ಇಲ್ಲ ಎ ಆಗ್ಬೇಕಿಲ್ಲ ಬಿ ಆಗ್ಬೇಕು. ಬಟ್ ಆರ ಮಾರ್ಕ್ ನೋಡಿ ಎಲ್ಲಿದೆ? ಟುವರ್ಡ್ಸ್. ಎ ಆಗಲ್ಲ, ಯಾಕೆ? ಟುವರ್ಡ್ಸ್ ಇದು ಸೆಂಟ್ರಿಗೆ ಹೋಗ್ಬೇಕು. ಸೊ ಆನ್ಸರ್ ಈಸ್ ಬಿ. ಕ್ಲಿಯರ್? ಎನಿ ಡೌಟ್? ಕಮ್ ಟು 14th. 14th ಏನು? ಆಪ್ಷನ್ ಸಿನಾ? ಇಲ್ಲಿ ನೋಡ್ರಿ, ಇಲ್ಲೇ ಗೊತ್ತಾಗತ್ತೆ. ಇಲ್ಲಿ ಫುಲ್ ಒಂದು ಲೈನ್ ಇದೆ, ಇಲ್ಲೊಂದು ಲೈನ್ ಇದೆ. ಹಂಗಂದ್ರೆ ಇದೇನಬೇಕು? ಫುಲ್ ಲೈನ್, ಇಲ್ಲಿ ಫುಲ್ ಲೈನ್. ಎಲ್ಲಿದೆ ನೋಡ್ಕ? ಎಗೂ ಇದೆ, ಬಿ ಇಲ್ಲ ಆನ್ಸರ್ ಆಗಲ್ಲ, ಸಿ ಇದೆ, ಆಮೇಲೆ ಡಿ ಆಗುತ್ತಾ? ಡಿನೂ ಆಗಲ್ಲ. ಸೊ ಆನ್ಸರ್ ಎ ಮತ್ತೆ ಸಿ ಆಗ್ಬೇಕು. ಬಟ್ ಆಮೇಲೆ ಇಲ್ಲಿ ನೋಡು, ಇಲ್ಲೇನಿದೆ? ರಾಕೆಟ್ ಶೇಪ್ ಇದೆ, ಕರೆಕ್ಟಾ? ರಾಕೆಟ್ ಶೇಪ್ ಹಿಂಗ್ ಹೋಗಿದೆ. ಸೊ ಆನ್ಸರ್ ಸಿ. ಎನಿ ಡೌಟ್? ಮುಂದೆ ಹೋಗ್ಲಾ? ದೆನ್ 15th ಹೇಳ್ರಿ. 15th ಕಂಡ್ಬಿಟ್ರೆ ಹಂಗೆ ಪಟ್ಟದಂಗೆ ಹೇಳ್ಬೋದು. ನೋಡಿಲಿ, ಇಲ್ಲಿ ಡೆಡ್ ಆಪೋಸಿಟ್ ಇರೋ ಈ ಕಾರ್ನರ್ ಅಲ್ಲಿ ಇವೆರಡು ಸೇಮ್ ಇದೆ, ಕರೆಕ್ಟಾ? ಇಲ್ಲಿ ನೋಡಿ, ಇಲ್ಲಿ ಫುಲ್ ಇದೆ, ಇಲ್ಲೂ ಫುಲ್ ಇದೆ, ಇಲ್ಲಿ ಓಪನ್ ಇದೆ, ಮೀನ್ಸ್ ಓಪನ್ ಸರ್ಕಲ್. ಹಾಗಾದ್ರೆ ಇಲ್ಲಿ ಏನಾಗಬೇಕು? ಓಪನ್ ಸರ್ಕಲ್. ಓಪನ್ ಸರ್ಕಲ್ ಎಲ್ಲೆಲ್ಲಿದೆ ನೋಡು. ಎ ಆಗಲ್ಲ ಆನ್ಸರ್, ಸಿ ಆಗಲ್ಲ. ಉಳಿದ್ರೆ ಬಿ ಮತ್ತೆ ಸಿ, ಬಿ ಮತ್ತೆ ಡಿ, ಕರೆಕ್ಟಾ? ಬಟ್ ಇಲ್ಲಿ ಇವಾಗ ಬಿ ಮತ್ತೆ ಡಿಗೆ ಏನೇನು ಚೇಂಜ್ ಇದೆ ನೋಡು. ಇಲ್ಲಿ ಮಾರ್ಕರ್ ಕಟ್ ಆಗ್ಬೇಕು, ಮೀನ್ಸ್ ಇಲ್ಲಿ ಕೊನೆಗೆ ಆಗ್ಬೇಕು, ಕರೆಕ್ಟಾ? ಬಟ್ ಇಲ್ಲಿ ಕಾರ್ನರ್ಗೆ, ಕಾರ್ನರ್ ಯಾವ್ದಾರು ಇದೆ, ಇಲ್ಲಿ ಕಾರ್ನರ್ಗೆ ಟಚ್ ಆಗಂಗಿಲ್ಲ ಯಾವ್ದುವ. ಸೊ ಹಂಗಾದ್ರೆ ಇದು ಆನ್ಸರ್ ಆಗಲ್ಲ. ಸೊ ಸಾರಿ, ಕಾರ್ನರ್ ಟಚ್ ಅದಾಗಿರೋದು, ಇದಾಗಲ್ಲ ಆನ್ಸರು. ಸೊ ಉಳಿದ ಯಾವುದು? ಆನ್ಸರ್ ಬಿ. ಏ ಮಂಗ, ಆನ್ಸರ್ ಬಿ ಲೇ. ರಾಂಗ್ ಹಾಕೋರಂತೆ. ಇಲ್ಲಾಂದ್ರೆ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಏನ್ ಫಿಗರ್ ಕಂಪ್ಲೀಟ್ ಮಾಡ್ರಿ. ಇಲ್ಲಿಂದ ಫಿಗರ್ ಹಿಂಗೋಯ್ತು, ನೆಕ್ಸ್ಟ್ ಇಲ್ಲಿ ಕಟ್ ಆಯ್ತು, ಇಲ್ಲೊಂದು ಲೈನ್ ಬಂತು, ಇಲ್ಲೊಂದು ಲೈನ್ ಬಂತು, ಇಲ್ಲೊಂದು ಲೈನ್ ಬಂತು, ಇವೆರಡು ಕಾರ್ನರ್ ಹಿಂಗೆ ಕಂಪ್ಲೀಟ್ ಆಯ್ತು. ಇವೆರಡು ಸೇಮು, ಇವೆರಡು ಸೇಮ್ ಆಗ್ಬೇಕು. ಚೆಕ್ ಮಾಡ್ಕೊಂಡು ನೋಡ್ರಿ, ಆನ್ಸರು ಬಂದಿರುತ್ತೆ. ರೈಟ್? ಇಲ್ಲೊಂದು, ಆಮೇಲೆ ಇಲ್ಲೊಂದು ಆಪೋಸಿಟ್ ಇತ್ತು ಅಂದ್ರೆ ಇಲ್ಲೊಂದು 0 ಬಂದಿರಬೇಕು. ಸೊ ಆನ್ಸರ್ ಈಸ್ ಆನ್ಸರ್ ಬಿ. ಕ್ಲಿಯರ್? ಎನಿ ಡೌಟ್? ದೆನ್ ಕಂಪ್ಲೀಷನ್ ಆಫ್ ಸೀರೀಸ್. ಇಲ್ಲಿ ಏನಿದೆ? ಎಲೆ ಇಲ್ಲ, 1 ಎಲೆ ಬಂತು, 2 ಎಲೆ ಬಂತು, ಮುಂದಕ್ಕೆ 3 ಎಲೆ. 3 ಎಲೆ ಇಲ್ಲೂ ಇದೆ, ಇಲ್ಲೂ ಇದೆ. ಬಟ್ 3 ಎಲೆ ಫಸ್ಟ್ಗೆ ಎಲ್ಲಿ ಬರ್ಬೇಕು? ಎಲೆ ಇದು ರೈಟ್, ರೈಟ್, ಲೆಫ್ಟ್, ರೈಟ್. ಆನ್ಸರ್ ಈಸ್ ಬಿ. ಎನಿ ಡೌಟ್? ವಿಲ್ ಮೂವ್. 17th ನೆಕ್ಸ್ಟ್ 3 edges, 4 edges, 5 edges. ಆನ್ಸರು 6 edges. ಆನ್ಸರು ಬಿ. ಏನಕ್ಕೆ ಬಿ ಆಗಲ್ಲ? ಇಲ್ಲಿ 7 ಇದೆಯಾ? 1 2 3 4 5 6 7. ಹಾಗಾದ್ರೆ ಇದಾಗಲ್ಲ. ಉಳಿದ ಯಾವುದು? ಬಟ್ ಇಲ್ಲಿ ಡೌಟ್ ಏನಂದ್ರೆ, ಪ್ರಾಬ್ಲಮ್ ಏನಂದ್ರೆ, ಒಳಗಡೆ ಯಾವುದು ಲೈನ್ ಇಲ್ಲ, ರೈಟಾ? ಬಟ್ ಲೈನ್ ಇಲ್ಲ, ಕರೆಕ್ಟ್. ಒಳಗಡೆ ಯಾವುದು ಲೈನ್ ಇಲ್ಲ, ಹಂಗಂತ ಹೇಳ್ಬಿಟ್ಟು ಈ ಪ್ಯಾಟರ್ನ್ ಚೇಂಜ್ ಆಗಂಗಿಲ್ಲ. ಒಳಗಡೆ ಲೈನ್ ಇಲ್ಲ, ಕರೆಕ್ಟ್. ಹಂಗಂತ ಹೇಳ್ಬಿಟ್ಟು ಹೊರಗಡೆ ಪ್ಯಾಟರ್ನ್ ಚೇಂಜ್ ಆಗತ್ತಾ? ಆಗಲ್ಲ. 3 ಸೈಡ್, 4 ಸೈಡ್, 5 ಸೈಡ್, ನೆಕ್ಸ್ಟ್ ಇಸ್ 6 ಸೈಡ್. ಆನ್ಸರ್ ಡಿ. ಆನ್ಸರ್ ಡಿ. ಎಷ್ಟನೇ ಕ್ವಶನ್? 17th ಡಿ. ತೋರ್ಸಪ್ಪ. 17th ಡಿನಾ? ರೈಟ್ ಆನ್ಸರ್ ಅದು. ಮತ್ತೆ ರಾಂಗ್ ಆಗಿದೆಯಾ? 17th ಡಿ ಇಸ್ ರೈಟ್. ದೆನ್ ಟೇಕ್ 18th. 5 1 2 3 4 5 4 3. ನೆಕ್ಸ್ಟ್ 2. ಆನ್ಸರು ಎನಿ ಡೌಟ್? ಮೂ 18th 19th ನೋಡ್ರಿ. ಫುಲ್ ಸರ್ಕಲ್, ಹಾಫ್ ಸರ್ಕಲ್, ಅದ್ರಲ್ಲಿ ಹಾಫ್, ಆಮೇಲೆ ಇದ್ರಲ್ಲಿ ಹಾಫ್ ಆಗ್ಬೇಕು. ಇದ್ರಲ್ಲಿ ಹಾಫ್ ಆಗೋದು ಎ. ಕ್ಲಿಯರ್? ಎನಿ ಡೌಟ್? ನೆಕ್ಸ್ಟ್ 20. 1 ಇಲ್ಲಿ 2 ಇಲ್ಲಿ 3, ನೆಕ್ಸ್ಟ್ 4. ಆನ್ಸರು ಸಿ. ಎನಿ ಡೌಟ್?
ದೆನ್ 21. ಹೇಳ್ರಿ. ಅನಾಲಜಿ ಕರೆಕ್ಟಾ? ಇದು ಸೇಮ್ ಆಗಬೇಕು. ಇಲ್ಲಿ ಏನಾಯ್ತು, ಈ ಶೇಪಲ್ಲೇ ಒಂದು ಗಯ, ಹಾಗಾದ್ರೆ ಇಲ್ಲಿ ಇದು ಶುಡ್ ಗಯ, ಇದು ಹೋಗ್ಬೇಕು. ಕರೆಕ್ಟಾ? ಎಲ್ಲೋಗಿದೆ ಆನ್ಸರು? ಬಿ. ಯಾರಿಗಾದ್ರೂ ಡೌಟ್ ಇದೆಯಾ? ಡೌಟ್ ಇದ್ರೆ ಕೇಳ್ರಿ, ಸುಮ್ಮನೆ ಹ್ಞೂ ಅನ್ಕಂತ ಹೋಗ್ಬೇಡ್ರಿ, ನಾನು ಒಬ್ಬನೇ ಮಾಡ್ತಿದ್ದೀನಿ. 22. ಟ್ರಯಾಂಗಲ್ ಒಳಗಡೆ ಸ್ಕ್ವೇರ್, ಬಟ್ ಇಲ್ಲೇನು ಚೇಂಜ್ ಆಯ್ತು, ಸ್ಕ್ವೇರ್ ಇರೋದು ಹೊರಗಡೆ ಬಂತು, ಟ್ರಯಾಂಗಲ್ ಒಳಗಡೆ ಹೋಯ್ತು. ಈಗ ಇಲ್ಲೇನ್ ಬರಬೇಕು, ಸ್ಕ್ವೇರ್ ಹೊರಗಡೆ ಬರಬೇಕು. ಸ್ಕ್ವೇರ್ ಎಲ್ಲಾ ಕಡೆನೂ ಹೊರಗಡೆ ಇದೆ, ಕರೆಕ್ಟಾ? ಟ್ರಯಾಂಗಲ್ ಒಳಗಡೆ ಹೋಗ್ಬೇಕು. ಟ್ರಯಾಂಗಲ್ ಒಳಗಡೆ ಹೋಗೋದು ಈ ಮೂರಲ್ಲಿದೆ, ಇದು ಆನ್ಸರ್ ಆಗಲ್ಲ, ಕರೆಕ್ಟಾ? ಬಟ್ ಆ ಟ್ರಯಾಂಗಲ್ ಏನಾಗಿರ್ಬೇಕು, ಒಳಗಡೆ ಹೋಗಿ ಶೇಡ್ ಆಗಿರಬಾರ್ದು. ಹಂಗಾದ್ರೆ ಆನ್ಸರು ಏನೇ ಡೌಟ್? 23. ಇವೆಲ್ಲ ಎಸ್ ಅಲ್ಲಿ ಮಾಡಿದ್ದೀರಾ ಅಲ್ವಾ? ಎಸ್ ರಿಪೀಟ್ ಆಗಿದೆ, ಅದರಲ್ಲೂ ನೀವು ಕಡಿಮೆ ತೆಗಿತೀರಾ ಅಂದ್ರೆ. ನೆಕ್ಸ್ಟ್ ಒನ್ 23rd. ನೋಡಿಲಿ, ಇದೇನಾಗಿದೆ, ರೊಟೇಟ್ ಆಂಟಿ ಕ್ಲಾಕ್ ವೈಸ್ 90 ಡಿಗ್ರಿ. ಇದೇನಾಗಬೇಕು, ಆಂಟಿ ಕ್ಲಾಕ್ ವೈಸ್ 90 ಡಿಗ್ರಿ. ಹಿಂಗೆ ಯಾವ್ದಿದೆ ನೋಡು, ಅಲ್ಲ, ಓ ಎಲ್ಲ ಇದೆ, ಕರೆಕ್ಟಾ? ಇಲ್ಲಿ ನೋಡು, ಹಿಂಗೆ ರೊಟೇಟ್ ಆದ್ಮೇಲೆ ಅರ್ಧಕ್ಕೆ ಫಿಲ್ ಆಗಿದೆ, ಹಾಗಾದ್ರೆ ಇದೇನಾಗಬೇಕು, ಈ ತರ ಬಂದು ಅರ್ಧಕ್ಕೆ ಫಿಲ್ ಆಗಬೇಕು. ಆನ್ಸರು ಡಿ. ಕ್ಲಿಯರ್? ಎನಿ ಡೌಟ್? ನೆಕ್ಸ್ಟು 24. ಏನಾಗಿದೆ ಇದು? ಎರಡು ಮಿರರ್ ಇಮೇಜ್. ಇದೇನಾಗಬೇಕು, ಮಿರರ್ ಇಮೇಜ್. ಆನ್ಸರು ಬಿ. ಕ್ಲಿಯರ್? ಯಾರಿಗ ಡೌಟ್ ಇದೆಯಾ? ಡೌಟ್ ಇದ್ರೆ ಕೇಳ್ರಿ. 25. ಟ್ರಯಾಂಗಲ್ ಇರೋದು, ದೆನ್ ಇಲ್ಲಿ ಪೆಂಟಗನ್ ಇರೋದು, ಎಕ್ಸಾಗನ್ ಎಲ್ಲಿದೆ? ಆನ್ಸರು ಡಿ. ಯಾ ರೈಟ್. ನೆಕ್ಸ್ಟ್ ಒನ್ ಮುಗ್ದೋಗ್ಬಿಡ್ತಾ? 25. ನೆಕ್ಸ್ಟ್ ಯಾವುದು? 26. ಏನ್ ಮಾಡೋ, ಫುಲ್ಲು ಕಟ್ಟು. ಎಲ್ಲಿದೆ ಆನ್ಸರು? ಆನ್ಸರು ಸಿ. ಎಸ್ ರೈಟ್. ದೆನ್ ಕಮ್ 27th. 27th ವಾಟ್? ಫುಲ್ಲು ಕ್ಲೋಸ್. ಸೊ ಆನ್ಸರು ಎಸ್ ಬಿ. ಎಲ್ಲ ಬಿನೇ ಬರ್ತಾವ ಆನ್ಸರು. 28. ಏನ್ ಮಾಡಬೇಕು, ಫುಲ್ಲು ಕಟ್, ಫುಲ್ ಸ್ಕ್ವೇರ್ ಶೇಪ್ ಇದು. ಸೊ ಎಲ್ಲಿದೆ ಆನ್ಸರು? ಎಲ್ಲಿದೆಯಾ? ಆನ್ಸರ್ ಎಲ್ಲಿದೆ? ಸಿ ಆಗಲ್ವಾ? ಸಿ ಏನಕ್ಕಾಗಲ್ಲ? ಸ್ವಲ್ಪ ಡೌನ್ ಇದೆ, ಸೊ ಆಗಲ್ಲ. ಸೊ ನೆಕ್ಸ್ಟ್ 28 ಆದ್ಮೇಲೆ 29 ಫುಲ್ ಕವರ್. ಏನಾಯ್ತು? ಅಲ್ಲಿ ಬಂತಿಲ್ಲಿ ಎಮ್. ಹಂಗಾರೆ ಆನ್ಸರು ಎ. ಕ್ಲಿಯರ್? ಯಾರಿಗ ಡೌಟ್ ಇದೆಯಾ? ಅಲ್ಲೇ ಇಷ್ಟು ಕಿರ್ಸ್ತೀಯ ಆನ್ಸರ್ನ, ಮತ್ತೆ ಅಲ್ಲಿ ಯಾಕೆ ತಪ್ಪುಗಳು ಮಾಡಿದ್ಯಾ? ಏಮಿ ಅರ್ಧ ಬಂದಿಲ್ಲ ನೀನು ಮಾರ್ಕ್ಸ್ಲಿ. ಅದಕ್ಕೆ ಹೇಳೋದು, ನವೋದಯದಲ್ಲಿ ಇಂಟೆಲಿಜೆಂಟ್ ಇದ್ದರು ಪಾಸ್ ಆಗಲ್ಲ. ಆಗದ ಯಾರು ಪಾಸ್ ಆಗ್ತಾರೆ? ಯಾರು ನೀಟಾಗೆ ಕಣ್ಣು ಬಿಟ್ಟು ಅಟೆನ್ಷನಲ್ಲಿ ನೋಡ್ತಾರೋ, ವಿತ್ ಬ್ರೈನ್ ಯೂಸ್ ಮಾಡ್ಕೊಂಡು ನೋಡ್ತಾರೋ, ಅವರಿಗೆ ಆನ್ಸರ್ಗಳು ಸಿಗ್ತಾವೆ. ನೀನು ಎಷ್ಟೇ ಇಂಟೆಲಿಜೆಂಟ್ ಆಗಿರೋ, ಅದು ಸಂಬಂಧ ಇಲ್ಲ. ನೀನು ಕಣ್ಬಿಟ್ಟು ಅಲ್ಲಿ ನೀಟಾಗಿ ನೋಡ್ತಾ ಇಲ್ಲ ಅಂದರೆ ನಿನ್ಗೆ ಆನ್ಸರ್ ಎಲ್ಲಿ ಸಿಗುತ್ತೆ? ಟೇಕ್ ನೆಕ್ಸ್ಟ್ ಒನ್ 29 ಆಯ್ತಾ? 30 ಕ್ವಶನ್. 30 ಕ್ವಶನ್ ಏನು ಮಾಡ್ಬೇಕು ಇದನ್ನ? ಫಿಟ್ ತಾನೆ? ಫಿಟ್ಟಿಂಗ್, ಫಿಲ್. ಯಾವುದು? ಎ. ಸಿ ಆಗಲ್ವಾ? ಸಿ ಕರೆಕ್ಟು. ಈ ಕಾರ್ನರ್ ನೋಡು ಚಿಕ್ಕದು, ಸೊ ಸಿ ಆಗಲ್ಲ. ಆನ್ಸರ್ ಎ. 31. 31 ಇದ್ಯಾ? ಯಾವ ಫಿಗರ್ ಇದು? ಮಿರರ್ ಇಮೇಜ್. ವಾಟರ್ ಇಮೇಜ್ ಅಂದ್ರೆ ಏನು? ಕೆಳಗಡೆ. ಮಿರರ್ ಇಮೇಜ್ ಅಂದ್ರೆ ಪಕ್ಕ. ಏನ್ ಬರ್ಬೇಕು? ಇಲ್ಲಿ ಪಕ್ಕನೇ ಡಾಟ್ ಬರ್ಬೇಕು, 4 ಡಾಟ್. ಪಕ್ಕ 4 ಡಾಟ್ ಎಲ್ಲಿದೆ? ಎಲ್ಲಿದೆ ನೋಡಿ, 3-4 ಡಾಟ್. ಸಿ, ಬಿ ಇದೆ ಮತ್ತೆ ಡಿ ಇದೆ, ಕರೆಕ್ಟಾ? ಇವೆ ತೆಗಿಬೇಕು. ಏನು? ಓಹೋ, ಇಲ್ಲಿ ಡಾಟ್ ಎಲ್ಲಿದೆ? ಇಲ್ಲಿ ಈ ಕಡೆ ಇಲ್ಲ. ಸೊ ಬಿ ಮತ್ತೆ ಡಿ. ಬಟ್ ಇಲ್ಲಿ ಮೇಲೆ ಏನಿದೆ? ಇಂಟು 3 ಇಂಟು ಇದೆ. ಅಲ್ಲೇನಿದೆ? ಡಿ ಅಲ್ಲಿ ಪ್ಲಸ್ ಇದೆ. ಸೊ ಆನ್ಸರ್ ಡಿ. ಕ್ಲಿಯರ್?
Any doubt? 31. Then come to 32. 32. ಇದನ್ನ ಹೆಂಗೆ ಹಾಕ್ತೀರಿ ಇವಾಗ ನೋಡಿಲಿ ಹಿಂಗೆ ಈ ಫಸ್ಟ್ ಐ ವಿಲ್ ಟೇಕ್ ದಿಸ್ ಇಸ್ ಎ ದಿಸ್ ಇಸ್ ಬಿ ಇಲ್ಲಿ ಏನು ಬರ್ಬೇಕಂಗಾದ್ರೆ ಫಸ್ಟ್ ಎ ಬಿ ಇಲ್ಲೊಂದು ಹಿಂಗೆ ಇಲ್ಲೊಂದು ಕಟ್ಟಾದ ತಕ್ಷಣ ಹಿಂಗೆ ಅಲ್ವಾ ಸೊ ಇಲ್ಲಿಂದ ಹಿಂಗೆ ಹೋಗ್ಬೇಕು ಎಲ್ಲಿ ಹೋಗಿದೆ ನೋಡು ಎ ಅಂತೂ ಚಾನ್ಸ್ ಇಲ್ಲ ಆಯ್ತಾ ಬಿನೂ ಚಾನ್ಸ್ ಇಲ್ಲ ಯಾಕೆಂದ್ರೆ ಇದು ಹಿಂದೆ ಹೋಗ್ಬಿಟ್ಟಿದೆ ಸೊ ಸಿನೇ ಆಗೋದು ಸಿ ಆನ್ಸರ್ ಸಿ ಯಾ ರೈಟ್ ದೆನ್ ಟೇಕ್ 33 ಎನಿ ಡೌಟ್ 33 ಎ ಕರೆಕ್ಟಾ ಯಾರಿಗ ಡೌಟ್ ಇದೆಯಾ ಹಾಂ ಊಟ ಮಾಡಿ ಮಕ್ಕನ ಕೇಳು 34 ಝಡ್ ಉಲ್ಟಾ ಕರೆಕ್ಟಾ ಈ ಕಾರ್ನರ್ ಎ ಅಂತ ತಗೊಳ್ರಿ ಇದು ಬಿ ಅಂತ ತಗೊಳ್ಳಿ ಸೊ ಕಾರ್ನರ್ ಎ ಇರಬೇಕು ಎಲ್ಲಿದೆ ಕಾರ್ನರ್ ಬಿ ಇಲ್ಲಿದೆ ನೋಡಿ ಎ ಈ ದಿಸ್ ಈಸ್ ಬಿ ಎಸ್ ರೈಟ್ ಬಿ ಅಕಸ್ಮಾತ್ ಇದೆ ವಾಟರ್ ಇಮೇಜ್ ಕೇಳಿದ್ರೆ ಹೆಂಗ್ ಬರೋದು ವಾಟರ್ ಇಮೇಜ್ ಹೇಳ್ರಿ ಆನ್ಸರು ಹೇಳ್ರಿ ಎ ಬಿ ಸಿ ಡಿ ಇದೆ ಹಿಂಗ್ 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 ಆಯ್ತು ಅಂತ ಅಲ್ಲ ಎನ ಬಿನ ಸಿನ ಡಿನ ಸಗದ ಪಾಸ್ ಆಗ್ತೀರ ಲೈ ಇದು ಹೆಂಗಿದೆಯೋ ಹಂಗೆ ಬರುತ್ತೆ ಆನ್ಸರ್ ಎ ಹೌದಾ ಇಲ್ಲ ಇಸ್ ಇಟ್ ರೈಟ್ ಆರ್ ರಾಂಗ್ ಅಲ್ಲಿ ಏನಿದೆಯೋ ಗ್ಯಾರಂಟಿದ ಆನ್ಸರ್ ಬರಲ್ಲ ಆನ್ಸರ್ ಯಾವ್ದು ಬರುತ್ತೆ ಬಿ ಬರುತ್ತೆ ಬಿ 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 ಬರುತ್ತೆ ಆನ್ಸರ್ ಆನ್ಸರ್ ಬಿ ಬರುತ್ತೆ 34 ಓಕೆ ಟೆಲ್ ನೆಕ್ಸ್ಟ್ 35 ಮೆನ್ಯೂ ಕೇಮ್ ಅಂತೆ ಯಾವ್ದೋ ಇಂಗ್ಲಿಷ್ ಲೈ ಕೇಳ್ರಿ ಐ ಎಸ್ ಎಷ್ಟಲ್ಲಿ 100ಕ್ಕೆ ಐ ಎಸ್ ಎಷ್ಟು ಕೇಳ್ರಿ ಓಕೆ ಟೇಕ್ ರೆಕಾರ್ಡ್ ಓಕೆ ನೆಕ್ಸ್ಟ್ 35 ಹ್ಞೂ ಸರ್ ಬಾಯ್ 35 ಡಿ ಎನಿ ಡೌಟ್ ದೆನ್ 36 ಫಸ್ಟ್ ಎ ಕರೆಕ್ಟಾ ಬಿ ಏನಕ್ಕಾಗಲ್ಲ ಹೇಳ್ರಿ ಎಡ್ಜ್ ಕಟ್ ಮಾಡಿದ್ರೆ ಏನಾಗಿರ್ಬೇಕು ಎಡ್ಜ್ ಸೇಮ್ ಎಡ್ಜ್ ಯಾವಾಗ್ಲೂ ಹಂಗೆ ಇರುತ್ತೆ ಕರೆಕ್ಟಾ ಚೇಂಜ್ ಆಗಲ್ಲ ಸೊ ಎಡ್ಜ್ ಸೇಮ್ ಹಂಗೆ ಇದೆ ನೋಡು ಸಿ ಏನಕ್ಕಾಗಲ್ಲ ಏನಕ್ಕೆ ಅಂದ್ರೆ ಇಲ್ಲಿ ಟ್ರಯಾಂಗಲ್ ಇದು ಒಳಗಡೆ ಏನ್ ಬರ್ಬೇಕು ಸ್ಕ್ವಯರ್ ಬರ್ಬೇಕು ಸೊ ಸಿ ಆಗಲ್ಲ ಆನ್ಸರ್ ಎ ಅದ್ನ ಯಾರ ಬಗ್ಗೆ ಯೋಚನೆ ಮಾಡಿದ್ರು ಕಮ್ 36 37 ಏನಾ ಚಾನ್ಸೇ ಇಲ್ಲ ಯಾಕೆ ಚಾನ್ಸ್ ಇಲ್ಲ ಯಾಕೆ ಡಿ ಆಗುತ್ತೆ ಅಲ್ಲ ಸಾರಿ ಬಿ ಆಗುತ್ತೆ ಲೇ ನಾನು ಹೇಳ್ತಿದ್ದೀನಿ ಆನ್ಸರ್ ಎ ಆಗಲ್ಲ ಬಿ ಆಗುತ್ತೆ ಇದೇ ತರ ಬಂದು ನಿಮ್ಗೆ ಆನ್ಸರ್ ಹೇಳ್ತಾರಲ್ಲ ಎಕ್ಸಾಮಲ್ಲಿ ಇದಲ್ಲ ಇದು ಹಾಕು ಅಂತ ನೀವು ಹಾಕಿದ್ರಿ ಅನ್ಕೊಳ್ರಿ ಹಾಕೊಳ್ರಿ 3-4 ಮಂದಿ ನೀವು 1 ವರ್ಷ ಮಾಡಿದ್ ನೀವೆಲ್ಲ ವೇಸ್ಟು ಅವ್ರು ಬಂದು ಹೇಳಿದ ತಕ್ಷಣ ನೀವು ಹಾಕ್ಬಿಡೋದು ಸೊ ಆನ್ಸರ್ ಈಸ್ ಎ ಎಸ್ ರೈಟ್ ಬಿಕಾಸ್ ಕಟ್ಟಿಂಗ್ ಇದೆ ಹಿಂಗೆ ಓಪನ್ ಮಾಡಿದಾಗ ಇಲ್ಲಾಗುತ್ತೆ ಸೊ ಹಿಂಗೆ ಓಪನ್ ಮಾಡಿದ್ರೆ ಇಲ್ಲೊಂದು ಫುಲ್ ಓಪನ್ ಮಾಡ್ರಿ ಇಲ್ಲೊಂದು ಅದಕ್ಕೆ ರೈಟ್ ಸೊ ಆನ್ಸರ್ ಈಸ್ ಎ ಕ್ಲಿಯರ್ ಎನಿ ಡೌಟ್ 38 ಹೇಳ್ರಪ್ಪ ಎ ಇಲ್ಲೇನಿದೆ ನೋಡಿಲಿ ಮಾರ್ಕ್ ಸೊ ಹಿಂಗ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ಮಾರ್ಕ್ ಕರೆಕ್ಟಾ ಹಿಂಗ್ ಓಪನ್ ಮಾಡಿದ್ರೆ ಸೊ ಆನ್ಸರ್ ಇಸ್ ಎ ದೆನ್ 39 ಇಲ್ಲಿ ಕಟ್ ಮಾಡೋರು ತಾನೆ ಹಿಂಗ್ ಓಪನ್ ಮಾಡಿದ್ರೆ ಅನ್ಕೋ ವೇಟ್ ಓ ಇಲ್ಲಿ ಕಟ್ ಮಾಡವ್ರೆ ಸೊ ಹಿಂಗ್ ಓಪನ್ ಮಾಡಿದ್ರೆ ಇಲ್ಲೊಂದು ಕಟಿಂಗ್ ಬರ್ಬೇಕಲ್ವಾ
ಹೌದಾ ಇಲ್ಲ? ಹಾ, ಸಿ ಬರುತ್ತಾ? ವೇಟ್ ನೋಡೋಣ. ಇಲ್ಲಿ ಅಬ್ಸರ್ವ್ ಮಾಡ್ರಿ. ನೆಕ್ಸ್ಟ್ ಇದನ್ನ ಓಪನ್ ಮಾಡಿದ್ರೆ ಇದು ಫುಲ್ ಬರಬೇಕು, ಕರೆಕ್ಟಾ? ಆಮೇಲೆ ಇದು ಫುಲ್ ಬರಬೇಕು. ಯಾವುದು ಬರಲ್ಲ ಅಂತ ಹುಡುಕ್ರಿ ಇವಾಗ. ಏನಕ್ಕೆ ಡಿ ಬರಲ್ಲ? ಡಿಸ್ಟೆನ್ಸ್ ದೂರ ಇರೋದು ಹಾಳಾಗೋಗ್ಲಿ. ಡಿಸ್ಟೆನ್ಸಾ? ಯಾವ ಡಿಸ್ಟೆನ್ಸ್ ದೂರ ಇದೆ? ಆ ಡಿಸ್ಟೆನ್ಸ್ ಅಲ್ಲ, ಈ ಲೈನೇ ಇಲ್ಲ ನೋಡಿ. ಹಿಂಗ್ ಓಪನ್ ಮಾಡಿದ್ರೆ ಇಲ್ಲ ಬರ್ಬೇಕು ತಾನೆ. ಡಿ ಆಗಲ್ಲ, ಬಿನೂ ಆಗಲ್ಲ, ಏನು ಆಗಲ್ಲ. ಯಾಕೆ ಏನೂ ಆಗಲ್ಲ? ಈ ಲೈನ್ ಇಲ್ಲ. ಉಳಿದಿದ್ದು ಯಾವುದು? ಸಿ. ಇದನ್ನ ಯಾರು ತಪ್ಪು ಮಾಡಿದ್ದೀರಾ? ನೀನ್ ತಪ್ಪು ಮಾಡಿದ್ಯಾ? ಯಸ್, ಗುಡ್ ನೈಟ್. ನೆಕ್ಸ್ಟ್ 40. ಏ ಆಗುತ್ತಾ ಆನ್ಸರು? ಏನಕ್ಕಾಗಲ್ಲ? ಹೆಂಗ್ ಕಟ್ ಮಾಡ ನೋಡಿಲಿ, ನೋಡಿಲಿ. ಅದಕ್ಕೆ ಡಾಟಾ ಅಂತ ಮಡ್ಚಿ 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 ಮಡ್ಚಿ, ಕರೆಕ್ಟಾ? ಮಡ್ಚ್ಕೊಂತ ಹೋದ್ರಿ ಇಲ್ಲಿ ಯಾರು ಇದಾಗುತ್ತಾ? ಸರ್ಕಲ್ ಬರ್ತಾವ ಎಲ್ಲ ಮಿಡ್ಲಲ್ಲಿ, ಚಾನ್ಸೇ ಇಲ್ಲ, ಕರೆಕ್ಟಾ? ಮಿಡ್ಲಲ್ಲಿ ಎಲ್ಲೂ ಸರ್ಕಲ್ ಬರಲ್ಲ. ಹಾಗಾದ್ರೆ ಮಿಡ್ಲ್ ಎಲ್ಲಿ ಸರ್ಕಲ್ ರಾಂಗ್, ಅದು ಆನ್ಸರ್ ಏ ಆಗಲ್ಲ. ಹಾಗಾದ್ರೆ ಇಲ್ಲಿದೆ, ಕರೆಕ್ಟಾ? ಎಷ್ಟು ಫೋಲ್ಡ್ ಮಾಡಿದೆ ನೋಡು. ಫಸ್ಟಿಗೆ 1 ಫೋಲ್ಡು, ಅದ್ರಲ್ಲಿ 2 ಫೋಲ್ಡು. ಹಾಗಾದ್ರೆ ಟೋಟಲ್ ಎಷ್ಟು ಫೋಲ್ಡ್ ಆದ್ವು? 4 ಫೋಲ್ಡು. ಹಾಗಾದ್ರೆ 4 ಸರ್ಕಲ್ ಬರಬೇಕು. ಆನ್ಸರ್ ಇಸ್ ಡಿ. समझ में आया? देन 41. बी ಆಗಲ್ಲ. ಯಾಕೆ? ಎರಡು ಟ್ರಯಾಂಗಲ್ ಇಲ್ಲ. ಸಿ ಆಗಲ್ಲ. ಏನಕ್ಕೆ? ಚಿಕ್ಕದು. ಮತ್ತೆ ಡಿ ಮತ್ತೆ ಎ. ಡಿ ಏನಕ್ಕಾಗಲ್ಲ? ಸರ್ ಅಲ್ಲಿ ಮಿಡ್ಲ್ ಅಲ್ಲಿ ಟ್ರಯಾಂಗಲ್ ಇಲ್ಲ. ಸೊ ಆನ್ಸರ್ ಇಸ್ ಎ. ಕ್ಲಿಯರ್? 42. ಇದು ಕ್ವಶನ್ ರಿಪೀಟ್ ಆಗಿದೆ ಆಲ್ರೆಡಿ. ಆನ್ಸರ್ ಈಸ್ ಎಸ್, ಬಿ. ಏನಕ್ಕೆ ಆಗಲ್ಲ? ನೋಡಿ, ಸಿನಾ ಆಗಲ್ಲ. ಸಿ ಆಗಲ್ಲ. ಟು ಸಿ ಆಗಲ್ಲ. ಏನಕ್ಕೆ ಆಗಲ್ಲ ಗೊತ್ತಾ? ಒಂದು ನಿಮಿಷ. ರಾಂಗ್ ಮಾಡ್ಕೊ. ಸಿ ಆಗಲ್ಲ. ಏನಕ್ಕೆ ಆಗಲ್ಲ ಅಂದ್ರೆ ಎಲ್ಲದಕ್ಕೆ ದೊಡ್ಡದು ಯಾವ್ದು ಇಲ್ಲಿ? ಕರೆಕ್ಟಾ? ಈ ಶೇಪಾ? ಈ ಶೇಪ್ ದೊಡ್ಡದು ನೋಡಿಲಿ. ಅರ್ಧ ಭಾಗ ಇದೆ ಆಲ್ಮೋಸ್ಟ್ ಆಲ್, ಇವೆರಡು ಕಂಪೇರ್ ಮಾಡಿದ್ರೆ. ಸೊ ಇದಾಗಬೇಕು. ಬಟ್ ಈ 3 ಸೇಮ್ ಇಲ್ಲ ಟ್ರಯಾಂಗಲ್. ಇದ್ರಲ್ಲಿ 3 ಬೇರೆ ಬೇರೆ ಇದೆ. ಸೊ ಎ ಆಗಲ್ಲ. ಅಲ್ಲಿ ಡಿ ಅಂತೂ ಸತ್ರು ಆಗಲ್ಲ. ಉಳಿದಿದ್ದು ಯಾವುದು? ಬಿ ಮತ್ತೆ ಸಿ. ಇವಾಗ ಸಿ ಏನಕ್ಕೆ ಆಗಲ್ಲ ಅಂತ ಹೇಳ್ತೀನಿ. ಈ 3 ಶೇಪ್ ನೋಡು, ಆಲ್ಮೋಸ್ಟ್ ಆಲ್ ಸೇಮ್ 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 ಇದೆ, ಮೀನ್ಸ್ ಸೇಮ್ ಸೈಜ್ ಇದೆ, ಕರೆಕ್ಟಾ? ಸೊ ಹಾಗಾಗಿ ಅದಾಗೋದು ಕಷ್ಟ. ಆಮೇಲೆ ಇದನ್ನ ಅಬ್ಸರ್ವ್ ಮಾಡ್ರಿ. ಇಲ್ಲಿ ನೋಡಿ ಹೆಂಗಿದೆ, 90 ಡಿಗ್ರಿ ಆಂಗಲ್ ಇದೆ. 90 ಡಿಗ್ರಿ ಆಂಗಲ್ ಅಂದ್ರೆ ಏನು? ರೈಟ್ ಆಂಗಲ್ ಟ್ರಯಾಂಗಲ್. ಹಿಂಗೆ ತಾನೆ, ಹಿಂಗೆ ಇಲ್ಲಿ ತಾನೆ 90 ಡಿಗ್ರಿ. ಇಲ್ಲಿ 90 ಡಿಗ್ರಿ ಇಲ್ಲಿ ತೋರಿಸು. 90 ಡಿಗ್ರಿನೇ ಇಲ್ಲ. ಸೊ ಇದು ಸಿ ಆಗಲ್ಲ. ಇದು 90 ಡಿಗ್ರಿ. ಸೊ ಆನ್ಸರು ಬಿ ಆಗುತ್ತೆ. ಕ್ಲಿಯರಾ? ಇಲ್ಲಿ ನೋಡಿ 90 ಡಿಗ್ರಿ, ಇಲ್ಲೊಂದು 90 ಡಿಗ್ರಿ ಇದೆ. ಆಮೇಲೆ ಇದೊಂದು 90 ಡಿಗ್ರಿ ಇದೆ, ಕರೆಕ್ಟಾ? 2 90 ಡಿಗ್ರಿ ಇರಬೇಕು. ಇಲ್ಲೊಂದು 90 ಡಿಗ್ರಿ ಇದೆ, ಕರೆಕ್ಟಾ? ಇನ್ನೊಂದು 90 ಯಾವುದು? ಇಲ್ಲಿದೆ 90, ಇನ್ನೊಂದು 90 ಪಲ್ಟಿ. ಸೊ ಆನ್ಸರ್ ಬಿ ಆಗುತ್ತೆ. ಕ್ಲಿಯರ್? 43. ಸಿ. ಎ ಆಗಲ್ಲ. ಯಾಕೆಂದ್ರೆ ಇದು ಯಾವ್ದು ಇದೆಯಾ? ಹೊಸ ಶೇಪ್ ಅಂತ ಇದು ಯಾವ್ದಿಲ್ಲ. ಸೊ ಬಿ ಯಾಕೆ ಆಗಲ್ಲ ಪರಜ? ಇಲ್ಲಿ ಸ್ಕ್ವೇರ್ ಇದೆ, ಇಲ್ಲಿ ರೆಕ್ಟಾಂಗ್ ಇದೆ, ಆಗಲ್ಲ. ಇಲ್ಲಿ ಸ್ಕ್ವೇರ್ ಇಲ್ಲೇ ಇಲ್ಲ. ಆನ್ಸರ್ ಸಿ. 44. ಟೆಲ್. ಬಿ. ಬಿನಾ ಡಿನಾ? ಎಸ್, ಬಿ. ಯಾಕೆ? ಈ ಶೇಪ್ ಎಲ್ಲೂ ಇಲ್ಲ. ಆ ಶೇಪ್ ಎಲ್ಲರೂ ಇದೆಯಾ? ಯಾವುದ್ರಲ್ಲಿ ಇಲ್ಲ, ಇದ್ರಲ್ಲಿ ಬಿಟ್ರೆ.
ಬಿ ಅಲ್ಲಿ ಬಿಟ್ರೆ ಯಾವ್ದ್ರಾಗಿಲ್ಲ. ಸಿ ಅಲ್ಲಿ ಇದೆ ಬಟ್ ಚಿಕ್ಕದು ಶೇಪು. ಕರೆಕ್ಟಾ? ಸೊ ಆನ್ಸರು ಬಿ. ಇವೆರಡು ಟ್ರಯಾಂಗಲ್ ಸೇಮ್ ಸೈಜ್ ಇದೆ. ಇವೆರಡು ಟ್ರಯಾಂಗಲ್ ಸೇಮ್ ಸೈಜ್ ಇದೆ. ಸೊ ಆನ್ಸರ್ ಇಸ್ ಬಿ. ದೆನ್ 44 ಆದ್ಮೇಲೆ 45. 45 ಯಾ ಸಿ. ಏನಕ್ಕೆ? ರೆಕ್ಟಾಂಗಲ್. ಕರೆಕ್ಟಾ? 90 ಡಿಗ್ರಿ. ಬಟ್ ಇಲ್ಲಿ ಬಿ ಆಗ್ಬೋದಲ್ಲ? ಬಿ ಬಿ ಏನಕ್ಕಾಗಲ್ಲ? ಎರಡು ಟ್ರಯಾಂಗಲ್, ಇವೆರಡು ಟ್ರಯಾಂಗಲ್ ಸೇಮ್ ಸೈಜ್ ಇದೆಯಾ? ಕರೆಕ್ಟ್. ಇದು ಒಂದು ದೊಡ್ಡದಿದೆ, ಒಂದು ಚಿಕ್ಕದಿದೆ. ಕರೆಕ್ಟಾ? ಸೊ ಒಂದು ದೊಡ್ಡದು, ಒಂದು ಚಿಕ್ಕದು. ಸೊ ಆನ್ಸರ್ ಇಸ್ ಸಿ. ಲಾಸ್ಟ್ ಪಾರ್ಟ್, ಎಂಬೆಡೆಡ್ ಫಿಗರ್. ಯಾವುದು? ಡಿನಾ? ಬಿನಾ? ಸ್ಟ್ರೈಟ್ ಲೈನ್ ಫಸ್ಟ್ ಇದು ನೋಡ್ಕ್ರಿ. ಸ್ಟ್ರೈಟ್ ಲೈನ್ ಎಲ್ಲದರಲ್ಲೂ ಇದೆ. ಸ್ಟ್ರೈಟ್ ಲೈನ್ ಹುಡ್ಬೇಕಾಗಿದ್ದೇನೆ ಎಂತಾನೆ. ಇಲ್ಲಿದೆ ನೋಡಿ, ಇಲ್ಲಿ ಸೇಮ್ ನೋಡಿಲಿ. ಈ ಪಾಯಿಂಟಿಗೆ ಈ ಪಾಯಿಂಟ್ ಟಚ್ ಆಗಿರ್ಬೇಕು. ಈ ಪಾಯಿಂಟ್ ಟಚ್ ಆಗಿರ್ಬೇಕು. ಇಲ್ಲಿದೆ ನೋಡಿ ಟಚ್. ಇದೆಯಾ? ಇಲ್ಲೂ ಬರುತ್ತೆ, ಇಲ್ಲೂ ಬರುತ್ತೆ. ಆನ್ಸರು ಬಿ. ಸಿ ಏನಕ್ಕಾಗಲ್ಲ? ಹಂಗಲ್ಲ. ಅಲ್ಲಿ ಹೆಂಗಿದೆ? ಕೆಳಗೆ ಹೋಗುತ್ತೆ ಲೈನು. ಇಲ್ಲಿ ಏನೋಗಿದೆ? ಮೇಲಕ್ಕೆ ಹೋಗಿದೆ. ಕರೆಕ್ಟಾ? ಇಲ್ಲಿ ಮೇಲಕ್ಕೆ ಹೋಗಕ್ಕೆ ಹಿಂಗಿಲ್ಲಿಂದ ಬಂತು, ಮೇಲಕ್ಕೆ ಹೋಗಕ್ಕಿಲ್ಲ. ಸೊ ಡಿ ಆಗಲ್ಲ. ಉಳಿದ ಯಾವುದು? ಬಿ. ಇಲ್ಲಿ ಆಗ್ಬೋದಲ್ಲ? ಎನ್ನು ಸ್ಟ್ರೈಟ್ ಇದೆ. ಎಸ್ ರೈಟ್. 46 47 ಸಿ. ಕರೆಕ್ಟಾ? ಓಕೆ ಕರೆಕ್ಟ್. ಸಿ. ಅಲ್ಲೇನು ಎಕ್ಸ್ಪ್ಲೇನ್ ಮಾಡೋದೇನು ಬೇಡ ತಾನೆ? 48 ಟ್ರಯಾಂಗಲ್, ಒಂದು ಸ್ಟ್ರೈಟ್ ಲೈನ್. ಎ ಆಗಲ್ಲ. ಅಯ್ಯೋ ಮಂಗ, ಎ ಎಲ್ಲ ಆಗುತ್ತೆ ಅಲ್ಲಿ. ಟ್ರಯಾಂಗಲ್, ಈಕ್ವಲಾಟರ್ ಟ್ರಯಾಂಗಲ್ ಎಲ್ಲೂ ಇಲ್ಲೇ ಇಲ್ಲ. ಸೊ ಉಳಿದ ಯಾವುದು? ಇಲ್ಲಿದೆ ನೋಡು ಟ್ರಯಾಂಗಲ್, ಈಕ್ವಲಾಟರ್ ಟ್ರಯಾಂಗಲ್. ಅದಕ್ಕೊಂದು ಲೈನ್ ಸ್ಟ್ರೈಟು. ಇಲ್ಲಿದೆ ಲೈನ್. ಸೊ ಆನ್ಸರ್ ಈಸ್ ಬಿ. ಸಿ ಅಂತೂ ಆಗಲ್ಲ. ಈಕ್ವಲಾಟರ್ ಟ್ರಯಾಂಗಲ್ ಎಲ್ಲೂ ಇಲ್ಲ. ಸೊ ಅದರಲ್ಲಿ ಇಲ್ಲ. ಸೊ ಆನ್ಸರ್ ಈಸ್ ಬಿ. ದೆನ್ 49 49 ನೋಡಿ. ಇಲ್ಲಿ ಫಸ್ಟ್ ಈ ಲೈನ್ ಹುಡುಕ್ರಿ, ಉದ್ದದ ಲೈನು. ಉದ್ದ ಲೈನ್ ಇಲ್ಲಿದೆ ಅನ್ಕೋ, ಬಟ್ ಇದು ಫಿಗರ್ ಇಲ್ಲ, ಇದಾಗಲ್ಲ. ಉದ್ದ ಲೈನ್ ಇಲ್ಲ, ಬಿ ಆಗಲ್ಲ. ಇಲ್ಲಿಗೆ ಬಾ, ಉದ್ದಕ್ಕೆ ಲೈನ್ ಇಲ್ಲೆಲ್ಲ ಮಿಡ್ಲಾಗಿದೆ ಅನ್ಕೋ. ಇದೆಯಾ? ಇದೆ ಅನ್ಕೋ. ಸರಿ. ಬಟ್ ಈ ತರ ಕಟ್ ಬರ್ಬೇಕು ತಾನೆ? ಕಟ್ಟಿಂಗ್ ಎಲ್ಲೂ ಇಲ್ಲ. ಉಳಿದಿದ್ದು ಯಾವುದು? ಆನ್ಸರು ಬಿ. ಸಿ. ಅದರಲ್ಲೂ ಹುಡುಕು ನೋಡೋಣ. ಸ್ಟ್ರೈಟ್ ಲೈನ್ ಇದೆಯಾ? ಇದೆ. ಆಮೇಲೆ ಹಿಂಗೆ ಕಟ್ ಆಗ್ಬೇಕು. ಹೆಂಗೆ? ಇಲ್ಲಿ ನೋಡು ಕಟ್ ಆಗಿದೆ. ಇದು ಕಟ್ ಆಗಿದೆ. ಆಮೇಲೆ ಇಲ್ಲಿ ಕವರ್ ಆಗಿದೆ. ಸೊ ಆನ್ಸರ್ ಈಸ್ ಸಿ. 49 50 ಕೆ ಉಲ್ಟಾ ಇಲ್ಲೇ ಇದೆ ನೋಡಿ ಉದ್ದಕ್ಕೆ. ಇನ್ನು ಯಾವುದಕ್ಕೆ ಇದೆ? ಉದ್ದಕ್ಕೆ ಲೈನು, ಸ್ಟ್ರೈಟ್ ಲೈನು. ಸ್ಟ್ರೈಟ್ ಲೈನ್ ಇದೆ ಬಟ್ ಮೇಲಕ್ಕೆ ಲೈನ್ ಇಲ್ಲ. ಈ ಲೈನ್ ಇಲ್ಲ, ಇದರಲ್ಲಿಲ್ಲ. ದೆನ್ ಇದ್ರಲ್ಲಂತೂ ಸ್ಟ್ರೈಟ್ ಲೈನೇ ಇಲ್ಲ. ಸೊ ಆನ್ಸರ್ ಆಗಲ್ಲ. ಆನ್ಸರ್ ಬಿ. ಫಿನಿಶ್ಡ್. ಓಕೆ. ಮೆಂಟಲ್ ಎಬಿಲಿಟಿ 50 ಯಾರಿಗೆ ಫುಲ್ 50 ಅಂತ ಹೇಳ್ರಿ? 50 ಔಟ್ ಆಫ್ 50. ಹೂ ಗಾಟ್ ಮೆಂಟಲ್ ಎಬಿಲಿಟಿ 50 ಔಟ್ ಆಫ್ 50? ಎನಿಬಡಿ? ಚೆಕ್ ಮಾಡ್ರಿ, ನೋಡ್ರಲ್ಲೇ ಚೆಕ್. ಅಯ್ಯೋ ಅವ್ನ ಮಾಕ. 50 ಔಟ್ ಆಫ್ 50 ಯಾರಿಗಾರ ಬಹುತ್ತಾ? ಲೇ ಮಂಗ, ಮೆಂಟಲ್ ಅಬಿಲಿಟಿ ಹುಡುಕಲೆ. ಇದ್ಯಾವ್ದ್ಲೇ ನೀನು? 1 to 50 ಕ್ವಶನ್ ಹುಡುಕಲೆ. ಅದರಲ್ಲೇ OMR ಶೀಟ್ ಅಲ್ಲಿ ಹುಡುಕೋ. 1 to 50 40 44 44ಗಿಂತ ಜಾಸ್ತಿ ಯಾವ್ದಾರು ಇದೆಯಾ? ಎಷ್ಟು? 46 46ಗಿಂತ ಜಾಸ್ತಿ ಯಾವ್ದಾರು ಇದೆಯಾ ಮೆಂಟಲ್ ಅಬಿಲಿಟಿ? ಅಮ್ಮ ತಾಯಿ, ಯಾವ ತಪ್ಪಾಗಿದೆ ಅಂತ ಹುಡುಕೋ, ಯಾವ್ದು ರೈಟ್ ಆಗಂತ ಹುಡುಕ್ಬೇಡ. 3 ರಾಂಗ್ ಆಗಿದವಾ? 1 to 50 ತನಕ ಯಾರ್ದು ಕಡಿಮೆ ರಾಂಗ್ ಆಗಿದೆ? ಒಂದೇ ಒಂದು ಯಾರು ರಾಂಗ್ ಆಗಿದೆ? ಯಾರು ಇಲ್ಲ. 2 ರಾಂಗ್ ಯಾರ್ದಾಗಿದೆ? 1 to 50 ತನಕ 2 ರಾಂಗು. 1 to 50 ತನಕ 2 ರಾಂಗ್ ಯಾರ್ದಾಗಿದೆ? 1 to 50 ತನಕ 3 ರಾಂಗ್ ಯಾರ್ದಾಗಿದೆ? ಅಷ್ಟೇ, 3 ರಾಂಗ್ ಆಗಿರೋದು 1 to 50 ತನಕ. ಹಿಂದೆ 47. ಕರೆಕ್ಟಾ? ಆಮೇಲೆ ಮ್ಯಾಥ್ಸ್ ಅಲ್ಲಿ ಹುಡುಕ್ರಿ. ಇವಾಗ ಮ್ಯಾಥ್ಸ್ ಅಲ್ಲಿ ಎಷ್ಟು ತಪ್ಪಾಗಿದೆ ಹುಡುಕ್ರಿ. ಮ್ಯಾಥ್ಸ್ ಎಷ್ಟನೇ ಕ್ವಶನ್? 50 ಇಂದ 75 ಎಷ್ಟು ರಾಂಗ್ ಆಗಿದೆ ಹುಡುಕ್ರಿ.
ಎಷ್ಟು ರಾಂಗ್ ಆಗಿದಾವೆ? ಎಷ್ಟು ರೈಟ್ ಆಗಿದಾವೆ ಅಂತ ಹುಡುಕ್ರಿ, ರಾಂಗ್ ಬೇಡ. ಎಷ್ಟು ರೈಟ್ ಆಗಿದಾವೆ? 50 to 75. ಹ್ಮ್ 8 ರೈಟು 8ಗಿಂತ ಜಾಸ್ತಿ 15 ರೈಟ್ 15ಗಿಂತ ಜಾಸ್ತಿ 18 16 16ಗಿಂತ ಜಾಸ್ತಿ. ಎಷ್ಟು ಮಾರ್ಕ್ಸ್ ಹೋತಂಗೆ 16 ಅಂದರೆ 9 ಮಾರ್ಕ್ಸ್ ಹೋಯ್ತು ಅಷ್ಟೇ, ಮುಗೀತು. ಮ್ಯಾಥ್ಸಲ್ಲಿ 9 ಮಾರ್ಕ್ಸ್ ಹೋಯ್ತು ಅಂದರೆ ಮುಗೀತು, ಕಷ್ಟ. ಇಂಗ್ಲೀಷಲ್ಲಿ ಎಷ್ಟು ಹೋಗಿದಾವೆ? ಇಂಗ್ಲೀಷಲ್ಲಿ ಎಷ್ಟು ರೈಟ್ ಆಗಿದೆ ಹುಡುಕ್ರಿ? ಫ್ರಮ್ 75 to 100 25. ಫೈವ್ ರೈಟಾ? ಹಚ್ಕೊಂಡ್ಬಿಡು. ಹೈಯೆಸ್ಟ್ 13 ರೈಟು. ಯಾರು 13? 13ಗಿಂತ ಜಾಸ್ತಿ ಯಾವ್ದಾರು ಇದೆಯಾ? ಸಿ, ಅಕಾರ್ಡಿಂಗ್ ಟು ಮೀ, ಹೂ ವಿಲ್ ಗೆಟ್ ಪಾಸ್ ಮೀನ್ಸ್ ಮೆಂಟಲ್ ಅಬಿಲಿಟಿ ಮಿನಿಮಮ್ ಯು ಶುಡ್ ಗೆಟ್. ಇವಾಗ 80 ಮಾರ್ಕ್ಸ್ ಸಿಗ್ತಾನೆ. ಮೆಂಟಲ್ ಅಬಿಲಿಟಿ ಎಷ್ಟು ಕ್ವಶನ್ನು? 40 ಕ್ವಶನ್. 40ಗೆ 38 ಅಂತೂ ಮಿನಿಮಮ್ ಬರಬೇಕು. 37 36 ಬರೆದ್ರೆ ಮಕ್ಕೊಂಬಿಟ್ರಲ್ಲೇ, ಆಗಲ್ಲ. ಹಂಗೆ ಎದ್ದೋಗ್ಬಿಟ್ರಿ ಮನೆಗೆ, ಆಗಲ್ಲ. ದೆನ್ ಮ್ಯಾಥ್ಸು ಎಷ್ಟು ಕ್ವಶನ್ನು? 20 ಕ್ವಶನ್ನು. 20ಗೆ ಎಷ್ಟು ಬರ್ಬೇಕು? ಮಿನಿಮಮ್ 17. ಮಿನಿಮಮ್ 17. ಇದಕ್ಕಿಂತ ಕಡಿಮೆ ಆಯಿತು ಗಯ, ಚಲ್ ಗಯ. ದೆನ್ ಇಂಗ್ಲೀಷು ಲಿಟ್ರೇಚರ್ ಎಷ್ಟಿರ್ಬೇಕು ಇದರಲ್ಲಿ? 20ಗೆ ಎಷ್ಟಿರಬೇಕು? ಒಂದು ಮಾತ್ರ ಟಫ್ ಇರುತ್ತೆ, 18 ಬರಬೇಕು. ಅಲ್ಲಿಗೆ ಎಷ್ಟು ಹೋಯ್ತು ಟೋಟಲ್ ಮಾರ್ಕ್ಸು? ಇಲ್ಲಿ 2 ಮಾರ್ಕ್ಸ್ ಹೋಯ್ತು, ಇಲ್ಲಿ 3 ಮಾರ್ಕ್ಸ್ ಹೋಯ್ತು, ಇಲ್ಲಿ 2 ಮಾರ್ಕ್ಸ್ ಹೋಯ್ತು. 2 2 4 4 3 7. ಮ್ಯಾಕ್ಸಿಮಮ್ ಅಂದರೆ ಇಷ್ಟೇ ಹೋಗ್ಬೇಕು, ಮ್ಯಾಕ್ಸಿಮಮ್ ಅಷ್ಟೇ. ಹಂಗಾರೆ 7 ಅಂದ್ರೆ ಎಷ್ಟಾಯ್ತು? ಹಂಗಾರೆ 73. ಮಿನಿಮಮ್ ಇಷ್ಟು ಪಾಸ್ ಆಗೋ ಚಾನ್ಸ್ ಇದೆ. ಪಕ್ಕ ಪಾಸ್ ಆಗ್ಬೇಕಂದ್ರೆ ಎಷ್ಟು ಬೇಕು? 75 ಅಲ್ಲ, 78 ಅನ್ಕೊಂಡ್ಬಿಡತ್ಲ. 78 ಮೇಲೆ ಇದ್ರೆ ಪಾಸ್ ಆಗ್ತೀಯ ಅಂತ. ಅದರ್ವೈಸ್ ಮರ್ತ್ಕೊಂಡ್ಬಿಡ್ರಿ. ಇವಾಗ ಯಾರ್ದೆಲ್ಲ 100ಗೆ 90 ಕೆಳಗೆ ಬರ್ತೈತಲ್ಲ, ನೀವ್ಯಾರು ಆಗಲ್ಲ, ಆಯ್ತಾ? ಇನ್ನು ನೀವೇ ಯೋಚನೆ ಮಾಡ್ಬೇಕು ಇವಾಗ, ಏನಂತ, ಯಾವ್ದ್ರಲ್ಲಿ ಕಡಿಮೆ ಬಂದಿದೆ, ಯಾವ್ದ್ರಲ್ಲಿ ಜಾಸ್ತಿ ವರ್ಕ್ ಮಾಡಬೇಕು ಅಂತ, ಆಯ್ತಾ? ಸೊ ಇಂಗ್ಲೀಷಲ್ಲಿ ವರ್ಕ್ ಮಾಡಬೇಕು. ನಾಳೆಯಿಂದ ಕಂಟಿನ್ಯೂಸ್ ಇಂಗ್ಲೀಷಲ್ಲಿ ಬರ್ತಾರೆ ನಿಮಗೆ. ಇಲ್ಲಿ ತನಕ ಎಷ್ಟು ಪೇಪರ್ ಆಗಿದ್ದಾವಲ್ಲ, ಇವಾಗ ನಾನು ಎಷ್ಟು ಮಾಡಿಸಿದ್ದೀನಲ್ಲ ಮ್ಯಾಥ್ಸ್, ಅದು ಅಷ್ಟು ಇಂಗ್ಲೀಷ್ ಪೇಪರ್ಸ್ನ ಸಾಲ್ವ್ ಮಾಡ್ತಾರೆ. ಕ್ಲಿಯರ್? ಸೊ ಇನ್ನು ಟೆಸ್ಟ್ ಯಾವತ್ತು ಗೊತ್ತಾ? ನಾನು ನಾಳೆ ಇಲ್ಲ, ನಾಡಿದ್ದಿಲ್ಲ, ಕಂಟಿನ್ಯೂಸ್ 2 days ಬರ್ತಾರೆ. ಟೋಟಲ್ ನಿಮಗೆ ಒಂದು 15 ಅಂತೂ ಎಲ್ಲ ಒಂದೊಂದ್ರ 4 ಇದಾವ. 4 3 ಪೇಪರ್ 5 ಇದಾವ. 5 5 3 15 3 ಪೇಪರ್ ಅಂದ್ರೆ 15 ಪೇಪರ್ ಆಯ್ತು. 15 ಪೇಪರ್ ಸಾಲ್ವ್ ಮಾಡಿಸ್ತಾರೆ. ಕ್ಲಿಯರ್? ಸೊ ನೆಕ್ಸ್ಟ್ ನಿಮಗೆ ಟೆಸ್ಟು ವೆಡ್ನೆಸ್ಡೇ. ಈ ವೆಡ್ನೆಸ್ಡೇ ಕೋತೆ, ಈ ವೆಡ್ನೆಸ್ಡೇನೆ. ಎಷ್ಟಕ್ಕೆ? ಕಂಪ್ಲೀಟ್ 80 ಮಾರ್ಕ್ಸಿಗೆ. ಎಕ್ಸಾಮ್ ಹೆಂಗ್ ನಡೀತಲ್ಲ, ಮಧ್ಯಾಹ್ನ ಎಕ್ಸಾಮ್ ಹೆಂಗ್ ಎಕ್ಸಾಮ್ ಎಲ್ಲ ಹೆಂಗ್ ನಡೀತದಲ್ಲ ಅದೇ ತರ ಮಾಡ್ತೀವಿ. OMR ಶೀಟು ಎಲ್ಲ ನಿಮ್ಗೆ ಕೊಡ್ತೀವಿ. ಇನ್ನೊಂದು ಪ್ರಾಕ್ಟೀಸ್ ಪೇಪರ್ ಕೊಡ್ತೀನಿ, ಹೋಗ್ಬೇಕಾದ್ರೆ ಪ್ರಾಕ್ಟೀಸ್ ಪೇಪರ್ ಕೊಡ್ತೀನಿ. ಟೇಕ್ ಮ್ಯಾಥ್ಸ್. ಹಂಗೆ ನೋಡ್ಬಿಟ್ಟು ಏನಾರು ಹೇಳ್ಬೋದಾ? ಫಸ್ಟ್ ಬ್ರೈನ್ ಯೂಸ್ ಮಾಡ್ರಿ. ನೋಡಿಲೆ 0.8 ಅಂದ್ರೆ ಆಲ್ಮೋಸ್ಟ್ ಅಲ್ಲಿ 1 ಇಂದ 5 ಮಲ್ಟಿಪ್ಲೈ ಮಾಡಿದ್ರೆ ಇದು ಆಲ್ಮೋಸ್ಟ್ ಅಲ್ಲಿ 5 ತನಕ ಇದೆಯಾ? ಇಲ್ಲ, ಆಲ್ಮೋಸ್ಟ್ ಅಲ್ಲಿ 5. ಇಲ್ಲಿ ಎಷ್ಟಿದೆ? ಇದು ಆಲ್ಮೋಸ್ಟ್ ಅಲ್ಲಿ 1 ಅಂದ್ರೆ 152 52 ಕರೆಕ್ಟಾ? 52 ಹತ್ರ ಇರ್ಬೇಕು ಆನ್ಸರ್. ಯಾವ್ದಿದೆ? 42 ಆನ್ಸರ್. ಅರ್ಥ ಆಯ್ತಾ ಇಲ್ಲ?
ಅರ್ಥ ಆಯ್ತಾ? ಇಲ್ಲ ಅಂದ್ರೆ ಮ್ಯಾಥ್ಸ್ ಥ್ರೂ ಮಾಡ್ಬೇಕು ಅಂದ್ರೆ ಮ್ಯಾಥ್ಸ್ ಥ್ರೂ ಮಾಡೋಣ. ನೀವು ಹೆಂಗ ಯಾವ ಲಾಜಿಕರ ಯೂಸ್ ಮಾಡ್ರಿ, ಇದು ನನ್ನ ಲಾಜಿಕ್ ಆಯ್ತಾ, ಅಕಾರ್ಡಿಂಗ್ ಟು ಮೀ ನನ್ ಈ ತರ ಲಾಜಿಕ್. ಬಟ್ ಅಕಸ್ಮಾತ್ ಇಲ್ಲಿ ಪಕ್ಕ ಪಕ್ಕ ಕೊಟ್ಟಿದ್ರೆ ಅವಾಗ ಏನ್ ಮಾಡ್ತೀರಾ? ಇವಾಗ ಹಿಂಗ್ ಕೊಟ್ರಪ್ಪ ಆಪ್ಷನ್ 42.24 ಆಮೇಲೆ 42.32 ಹಿಂಗ್ ಕೊಟ್ರು ಅನ್ಕ ಅವಾಗ ಏನ್ ಮಾಡ್ತೀರಾ? 3 ಇಲ್ಲ ಅದಕ್ಕೆ ಬುದ್ಧಿ ಇದೆ ಬಿಟ್ಟು ನಿಮ್ಗೆ ಗೊತ್ತಾಯ್ತು. ಓಕೆ, ಮುಂದಕ್ಕೆ ಹೋಗ್ಲಿ ಹಂಗಾದ್ರೆ. 52 6% ಆಫ್ 800. ಇದು ಈ ತರ ಕ್ವಶನ್ ಗ್ಯಾರಂಟಿ ಇರುತ್ತೆ 100%. 52 ವಾಟ್ ಇಸ್ 6% ಆಫ್ 800? 800 ಇಂಟು ಪರ್ಸೆಂಟ್ ಅಂದ್ರೆ ಎಷ್ಟು? 6%. 6/100 ಇಂಟು 800. 2 ಕ್ಯಾನ್ಸಲ್. 6 8 40 8 48 ಇದೆಯಾ 48? ಆನ್ಸರ್ ಬಿ. ಕ್ಲಿಯರ್? ಬರ್ಕೋಬೇಕಾ ಅಲ್ಲೋಗಿ ಮನೆ ಹೋಗಿ ಬರ್ಕೊಂತೀರಾ? ವಿಡಿಯೋ ಪಾಸ್ ಮಾಡಿ ಬರೀತೀರಾ? ಯಾಕೆಂದ್ರೆ ಟೈಮ್ ಸಿಗಲ್ಲ. ದೆನ್ ಈ ಕ್ವಶನ್ ಮುಟ್ತೀರಾ? 53 ಮುಟ್ಬೋದಾ? ಪ್ರಾಫಿಟ್ ಅಂಡ್ ಲಾಸ್. ಎ ಮ್ಯಾನ್ ಪರ್ಚೇಸ್ ಸ್ಕೂಟ್ರು ಇನ್ 47,000. ಎಷ್ಟಕ್ಕೆ? 47,000ಕ್ಕೆ. ಈ ಅಷ್ಟೇ ಬಾರ. ಈ ಸ್ಪೆಂಟ್ 3,000 ಏನಕ್ಕೆ? ಆನ್ ಇಟ್ಸ್ ರಿಪೇರಿಂಗ್. ಹಂಗಾರೆ ಟೋಟಲ್ ಎಷ್ಟು ಖರ್ಚು ಮಾಡ್ದ? 50,000 ಖರ್ಚು ಮಾಡ್ದ. ಈ ಸೋಲ್ಡ್ ಇಟ್ ಫಾರ್ 52,000. ಎಷ್ಟಕ್ಕೆ ಮಾರ್ದ? 2,000 ಲಾಭ ಆಯ್ತು. ಪ್ರಾಫಿಟ್ ಎಷ್ಟು? ಹಂಗಾರೆ ನನಗೆ ಹೇಳ್ರಿ ಫಸ್ಟ್ ಸಿ ಪಿ ಅಂದ್ರೆ ಎಷ್ಟು? ಸಿ ಪಿ ಇಸ್ ಈಕ್ವಲ್ ಟು ಮಂಗ ಇದೇನ್ 3 ಏನ್ ಬಿಟ್ಬಿಡ್ತೀಯಾ? ಇದನ್ನು ತಾನೇ ಖರ್ಚು ಮಾಡವನ. ಸಿ ಪಿ ಎಷ್ಟು? 50,000 ಖರ್ಚು ಮಾಡ್ದ. ಅವನು ಮಾರಿದೆಷ್ಟಕ್ಕೆ? ಸೆಲ್ಲಿಂಗ್ ಪ್ರೈಸ್ ಎಷ್ಟು? 52,000. ಪ್ರಾಫಿಟ್ ಎಷ್ಟು ಅವನಿಗೆ? ಪ್ರಾಫಿಟ್ 2,000. ಕರೆಕ್ಟಾ? ಏನ್ ಕಂಡಿಡಿಬೇಕು? ಫಸ್ಟ್ ಆಫ್ ಆಲ್ ಪ್ರಾಫಿಟ್ ಆರ್ ಲಾಸ್ ಅಂತ. ಹಂಗಾರೆ ಪ್ರಾಫಿಟ್ ಆಗಿದೆ. ಪ್ರಾಫಿಟ್ ಅಂದ್ರೇನು? ಗೇನ್ ತಾನೆ. ಗೇನ್ ಅಂದ್ರೆ ಒಂದು, ಗೇನ್ ಅಂದ್ರೇನು ಅದೇ, ಪ್ರಾಫಿಟ್ ಅಂದ್ರೆ ಒಂದೇ. ಹಾಗಾದ್ರೆ ಲಾಸು 4A ಇದು ಆಗಲ್ಲ, ಲಾಸ್ಟ್ ಡಿ ಇದು ಆಗಲ್ಲ. ಉಳಿದಿದೆ ಆನ್ಸರು ಸಿ ಮತ್ತೆ ಬಿಗೆ. ಕರೆಕ್ಟಾ? ನಾವು ಸಿನೇ ನಾವು ಟೆಲ್ ಪ್ರಾಫಿಟ್ ಪರ್ಸೆಂಟೇಜ್ ಫಾರ್ಮುಲಾ. ಪ್ರಾಫಿಟ್ ಪರ್ಸೆಂಟೇಜ್ ಫಾರ್ಮುಲಾ ಅಪ್ಪ ಇವಳು ಸ್ಕೂಲಲ್ಲಿ ಮಾಡ್ದಂಗೆ ಫಸ್ಟ್ ಮೈನಸ್ ಮಾಡಿ ಸರ್ ಅಂತೆ. ಹೌದು ತರಿಕೆ. ಪ್ರಾಫಿಟ್ ಇಸ್ ಈಕ್ವಲ್ ಟು SP ಮೈನಸ್ CP ದಟ್ ಈಸ್ ಈಕ್ವಲ್ ಟು 52,000 ಮೈನಸ್ 50,000 ದಟ್ ಈಸ್ ಈಕ್ವಲ್ ಟು ಹೌ ಮಚ್? 2,000. ಹಿಂಗೆಲ್ಲ ಮಾಡ್ಕೊಂಡು ಕುತ್ಕೊಂತೀಯಾ? ನಗದ್ ನೋಡು. ಟೇಕ್. ಸೊ ಪ್ರಾಫಿಟ್ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು ಫಾರ್ಮುಲಾ ಯಾರು ಹೇಳ್ತೀರಾ? ಹೇಳು ಫಾರ್ಮುಲಾ ಹೇಳಮ್ಮ ರಾಣಿ. ಏನಂತ ಹೇಳ್ದೆ? 2,000/CP ಅಂತನಾ? ಕೋತಿ. ಪ್ರಾಫಿಟ್ ಪರ್ಸೆಂಟೇಜ್ ಫಾರ್ಮುಲಾ. ಪಿ ಪರ್ಸೆಂಟೇಜ್ ಅಂದ್ರೆ ಪಿ ಪ್ರಾಫಿಟ್ ಬೈ CP ಇಂಟು 100. ಇನ್ನು 15 ದಿವಸ ಇಲ್ಲ ಎಕ್ಸಾಮಿಗೆ. ಟೆಲ್ ಪ್ರಾಫಿಟ್ ಅಂದ್ರೆ ಎಷ್ಟು? 2,000. CP ಅಂದ್ರೆ ಎಷ್ಟು? ಇಂಟು 100. ಸಿಂಪ್ಲಿಫೈ ಮಾಡ್ಬೋದಾ? 3 0ಗೆ 3 0 ಹೊಗೆ. ಇಲ್ಲೊಂದು 0 ಇಲ್ಲೊಂದು 0 ಕ್ಯಾನ್ಸಲ್. 5 1 5 5 2 10. ಉಳಿದಿದೆಷ್ಟು? 2 ಮತ್ತೆ 2. 2 + 2 × 2 4%. ಕ್ಲಿಯರ್? ದೆನ್ ಟೆಲ್ ದಿಸ್ ಒನ್. ಅಳಿಸ್ಲಾ? ಪಾಸ್ ಮಾಡ್ಕೊಂಡ್ ಬರ್ಕೊಳ್ಳಿ ಬೇಕಾದ್ರೆ ಮನೆಯಲ್ಲಿ. ಟೇಕ್ ನೆಕ್ಸ್ಟ್ ಒನ್. In how many years any amount will be double at the rate of 10%?
ಸಿಂಪಲ್ ಇಂಟ್ರೆಸ್ಟ್ ಆನ್ಯುವಲಿ ಏನ್ ಕಂಡುಹಿಡಿಬೇಕು? ಈ ಕ್ವಶನ್ ರಿಪೀಟ್ ಆಗಿದೆ. ಕ್ವಶನ್ ಏನು? ಹೌ ಮೆನಿ ಇಯರ್ಸ್ ಎನಿ ಅಮೌಂಟ್ ವಿಲ್ ಬಿ ಡಬಲ್. ಯಾವ್ದಾರ ದುಡ್ಡು ಡಬಲ್ ಆಗುತ್ತೆ ಯಾವ್ದಾದ್ರು. ಓಕೆ, ಅಟ್ ದ ರೇಟ್ ಆಫ್ ಎಷ್ಟು ಪರ್ಸೆಂಟು? 10%ಗೆ. ಸಿಂಪಲ್ ಇಂಟ್ರೆಸ್ಟ್ ಆನ್ಯುವಲ್. ಸೊ ಏನ್ ಕಂಡುಹಿಡಿಬೇಕು? ಪ್ರಿನ್ಸಿಪಲ್ ಎಷ್ಟು ಕೊಟ್ಟವ್ರೆ? ಪ್ರಿನ್ಸಿಪಲ್ ಕೊಟ್ಟಿಲ್ಲ. ಏನ್ ಕೊಟ್ಟವ್ರ ಅದ್ನ ಹೇಳ್ರಿ. ಪಿ ಇಸ್ ಈಕ್ವಲ್ ಟು ಎಕ್ಸ್. ಪ್ರಿನ್ಸಿಪಲ್ ಕೊಟ್ಟಿಲ್ಲ. ಆಮೇಲೆ ರೇಟ್ ಕೊಟ್ಟಿಲ್ಲ. ಆರ್ ಇಸ್ ಈಕ್ವಲ್ ಟು ಟೈಮ್ ಎಷ್ಟು? ಟೈಮ್ ಕೊಟ್ಟಿಲ್ಲ. ಸೊ ಟೈಮ್